ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಸೌದಿ ಅರೇಬಿಯಾದಲ್ಲಿ ಒಂದು ಕೊಲೆ ಪ್ರಕರಣದಲ್ಲಿ ಸಿಕ್ಕಾಕೊಂಡು ಮರಣದಂಡನೆಗೆ ಗುರಿಯಾದಂತಹ ಕೇರಳಕ್ಕೆ ಸೇರಿದ ಅಬ್ದುಲ್ ರಹೀಂ ಎಂಬ ವ್ಯಕ್ತಿ 20 ವರ್ಷಗಳ ಜೈಲು ವಾಸವನ್ನ ಅನುಭವಿಸಿ ಈಗ ಮತ್ತೆ ಕೇರಳಕ್ಕೆ ವಾಪಸ್ಸಾಗಿದ್ದಾರೆ. ಈ ಅಬ್ದುಲ್ ರಹೀಂ ಯಾರು, ಈ ಕೊಲೆ ಪ್ರಕರಣ ಏನು, ಅವರು ಹೇಗೆ ಬಿಡುಗಡೆಯಾದರು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ಕೇರಳದ ಕೋಳಿಕೋಡು ಜಿಲ್ಲೆಗೆ ಸೇರಿದಂತಹ ಒಂದು ಊರು ಕೊಡಂಪುಳ. ಇದು ಫೆರೋಕೆ ಹತ್ರ ಇದೆ. ಈ ಕೊಡಂಪುಳಗೆ ಸೇರಿದ ವ್ಯಕ್ತಿ ಅಬ್ದುಲ್ ರಹೀಂ. ಇವರು ಅಲ್ಲಿ ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಅವರ ಕುಟುಂಬ ಅಂತ ನೋಡಿದ್ರೆ ಅವರ ತಂದೆ, ತಾಯಿ, ಅವರ ಸಹೋದರ ಹಾಗೂ ಮಡದಿ, ಒಂದು ಹೆಣ್ಮಗು. ಆ ಕುಟುಂಬ ತುಂಬಾ ಬಡತನದಲ್ಲಿರುತ್ತೆ. ಇವರು ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ. ನಂತರ ಸ್ಕೂಲ್ ಬಸ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಮನೆಯಲ್ಲಿ ಇದ್ದಂತಹ ಒಂದು ಫಿನಾನ್ಷಿಯಲ್ ಪ್ರಾಬ್ಲಮ್ಸ್, ಅದು ಮನೆಯ ಸಾಲ ಇರ್ಬೋದು ಅಥವಾ ಮೆಡಿಕಲ್ ಎಕ್ಸ್ಪೆನ್ಸಸ್ ಇರ್ಬೋದು ಅಥವಾ ಇನ್ನೂ ಹಲವಾರು ಸಮಸ್ಯೆಗಳಿಂದಾಗಿ ಇವರು ಗಲ್ಫ್ಗೆ ಹೋಗೋಣ ಅಂತ ನಿರ್ಧಾರ ಮಾಡ್ತಾರೆ. ಅವರಿಗೆ ಸೌದಿ ಅರೇಬಿಯಾದಲ್ಲಿ ಒಂದು ಕೆಲಸ ಸಿಗುತ್ತೆ ಆಸ್ ಎ ಕಾರ್ ಡ್ರೈವರ್. ಇವರು ನವೆಂಬರ್ 28, 2006, ಆಗ ಅವ್ರಿಗೆ 26 ವರ್ಷ ವಯಸ್ಸು. ಆ ದಿನ ಅವರು ಕೇರಳದಿಂದ ಸೌದಿ ಅರೇಬಿಯಾದ ರಿಯಾದ್ಗೆ ಹೋಗ್ತಾರೆ. ಅಲ್ಲಿ ಫಯಾಜ್ ಅಬ್ದುಲ್ಲಾ ಅಬ್ದುಲ್ ರೆಹಮಾನ್ ಅಲಿಶಾರಿ ಅನ್ನೋರ ಹತ್ರ ಇವರು ಕಾರ್ ಡ್ರೈವರ್ ಆಗಿ ಕೆಲಸಕ್ಕೆ ಸೇರ್ಕೊಳ್ತಾರ. ಈ ಅಲಿಶಾರಿ ಅವರಿಗೆ 17 ವರ್ಷದ ಒಬ್ಬ ಮಗ ಇರ್ತಾನೆ. ಅವನ ಹೆಸರು ಅನಸ್ ಅಲಿಶಾರಿ ಅಂತ. ಅವನಿಗೆ ಕೆಲವು ವರ್ಷಗಳ ಹಿಂದೆ ನಡೆದಂತಹ ಒಂದು ಕಾರ್ ಆಕ್ಸಿಡೆಂಟ್ ಇಂದ ಅವನಿಗೆ ತೊಂದರೆ ಆಗಿರುತ್ತೆ. ಅವನು ಪ್ಯಾರಲೈಸ್ ಆಗಿರ್ತಾನ. ಅವನು ಈ ಮೆಡಿಕಲ್ ಸಪೋರ್ಟ್ ಸಿಸ್ಟಮ್ ಏನಿದೆ ಅದರ ಸಹಾಯದಿಂದ ಜೀವನ ನಡೆಸ್ತಾ ಇರ್ತಾನೆ. ಅವನಿಗೆ ಸ್ಪೆಷಲ್ ಕೇರ್ ಬೇಕಾಗಿರುತ್ತೆ. ಯಾಕಂದ್ರೆ ಅವನು ಉಸಿರಾಡೋದಕ್ಕೋಸ್ಕರ ಈ ಆಕ್ಸಿಜನ್ ಪೈಪ್ನೆಲ್ಲ ಅಳವಡಿಸಿರ್ತಾರ. ಅದರಿಂದ ಇವನ್ನ ನೋಡ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಕಾರ್ ಡ್ರೈವರ್ ಆಗಿ ಸೇರ್ಕೊಂಡಂತಹ ಅಬ್ದುಲ್ ರಹೀಂಗೆ ಈ ಹುಡುಗನ ಜವಾಬ್ದಾರಿಯನ್ನು ಸಹ ವಹಿಸಲಾಗುತ್ತೆ. ಹೀಗೆ ಸೌದಿ ಅರೇಬಿಯಾಗೆ ಕೆಲಸಕ್ಕಾಗಿ ಬಂದಂತಹ ಅಬ್ದುಲ್ ರಹೀಂ ಕಾರ್ ಡ್ರೈವರ್ ಹಾಗೂ ಕೇರ್ ಟೇಕರ್ ಆಗಿ ಅಲ್ಲಿ ಕೆಲಸವನ್ನು ಶುರು ಮಾಡ್ತಾರ. ಒಂದು ದಿನ ಅಂದ್ರೆ ಅಬ್ದುಲ್ ರಹೀಂ ಅವರು ಸೌದಿಯಲ್ಲಿ ಕೆಲಸಕ್ಕೆ ಸೇರಿ 28 ದಿನಗಳಾಗಿದೆ. ಆ ದಿನ ಡಿಸೆಂಬರ್ 24, 2006 ಅಬ್ದುಲ್ ರಹೀಂ ಅವರು ಕಾರ್ನ ಡ್ರೈವ್ ಮಾಡ್ತಾ ಇದ್ದಾರೆ. ಈ 17 ವರ್ಷದ ಹುಡುಗ ಕಾರ್ನ ಬ್ಯಾಕ್ ಸೀಟ್ ಅಲ್ಲಿ ಕುಳಿತಿದ್ದಾನೆ. ಕಾರ್ ರಿಯಾದ್ನ ಹೈಪರ್ ಮಾರ್ಕೆಟ್ ಹತ್ರ ಹೋಗ್ತಾ ಇರ್ಬೇಕಾದ್ರೆ ಸಿಗ್ನಲ್ ಬೀಳುತ್ತೆ. ರಹೀಂ ಅವರು ಕಾರ್ನ ಸ್ಟಾಪ್ ಮಾಡ್ತಾರ. ಆಗ ಹಿಂದ್ಗಡೆ ಸೀಟಲ್ಲಿ ಇದ್ದಂತಹ ಹುಡುಗ ರಹೀಂಗೆ ಏನ್ ಹೇಳ್ತಾನ ಅಂದ್ರೆ, ಯಾಕೆ ಕಾರ್ನ ಸ್ಟಾಪ್ ಮಾಡಿದ್ರಿ, ಹೋಗಿ ಅಂತ ಹೇಳ್ತಾನ. ಅವ್ರು ಹೇಳ್ತಾರೆ, ಈ ರೀತಿ ಸಿಗ್ನಲ್ ಬಿದ್ದಿದೆ, ಆಮೇಲೆ ಹೋಗೋಣ ಅಂತ ಹೇಳಿದಾಗ ಅವನು ಹಠ ಮಾಡೋದಕ್ಕೆ ಶುರು ಮಾಡ್ತಾನ. ಇವರು ಅವನಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರ. ಅದು ಹಾಗೆ ಅವರಿಬ್ಬರ ನಡುವೆ ಒಂದು ವಾದ ನಡೀತಾ ಇರುತ್ತೆ. ಅಬ್ದುಲ್ ರಹೀಂ ಅವರು ಆ ಡ್ರೈವಿಂಗ್ ಸೀಟ್ ಇದ್ದಾರೆ, ಹುಡುಗ ಹಿಂದೆ ಇದ್ದಾನೆ. ಇವರು ಹಿಂದ್ಗಡೆ ಕೈನ ಅವನ್ನ ಸಮಾಧಾನ ಮಾಡೋಕ್ಕೋಸ್ಕರ ಕೈ ಇದ್ ರೀತಿ ಇರಪ್ಪ ಅಂತ ಹೇಳೋದಕ್ಕೋಸ್ಕರ ಈ ರೀತಿ ಮಾಡಿದಾಗ ಬೈ ಮಿಸ್ಟೇಕ್ ಏನಾಗುತ್ತೆ, ಆ ಕೈ ಆ ಹುಡುಗನ ಮೆಡಿಕಲ್ ಡಿವೈಸ್ ಏನಿದೆ, ಒಂದು ಬ್ರೀತಿಂಗ್ ಆಪರೇಚರ್ಸ್, ಅದಕ್ಕೆ ತಾಗಿ ಅದು ಕೆಳಗಡೆ ಬಿದ್ದೋಗುತ್ತೆ. ಇವ್ರಿಗೆ ಪ್ಯಾನಿಕ್ ಅಲ್ಲಿ ಏನ್ ಮಾಡ್ಬೇಕಂತ ಗೊತ್ತಾಗೋದಿಲ್ಲ. ಅದನ್ನ ಹೇಗೆ ಹಾಕ್ಬೇಕು ಅನ್ನೋದು ಕೂಡ ಅವ್ರಿಗೆ ಸರಿ ಗೊತ್ತಾಗೋದಿಲ್ಲ. ಆ ಒಂದು ಸಿಚುವೇಶನ್ ನಲ್ಲಿ ಆ ಹುಡುಗ ಅನ್ಕಾನ್ಶಿಯಸ್ ಆಗ್ತಾನೆ. ಸ್ವಲ್ಪ ಹೊತ್ತಲ್ಲಿ ಅವನು ತೀರೋಗ್ತಾನೆ. ಪೊಲೀಸ್ ಅವರು ಅಬ್ದುಲ್ ರಹೀಮನ್ನ ಅದೇ ದಿನ ಅರೆಸ್ಟ್ ಮಾಡ್ತಾರ. ಇವರು ಅಲ್ಲಿ ಹೋಗಿ ಕೆಲವೇ ದಿನಗಳಾಗಿದೆ. ಅವರಿಗೆ ಆ ಭಾಷೆ ಕೂಡ ಸರಿಯಾಗಿ ಬರೋದಿಲ್ಲ. ಅಷ್ಟೇ ಅಲ್ಲದೆ ಒಬ್ಬ ಟ್ರಾನ್ಸ್ಲೇಟರ್ನ ಮೂಲಕ ಅವರು ತಮ್ಮ ಒಂದು ವಾದವನ್ನ ಅವರಿಗೆ, ಪೊಲೀಸ್ ಅವರಿಗೆ, ಇವರಿಗೆಲ್ಲ ಅರ್ಥ ಮಾಡಿಸ್ಬೇಕಾಗುತ್ತೆ. ಹಾಗೂ ಸೌದಿ ಅರೇಬಿಯಾದ ಲಾ ಏನಿದೆ ಅದರ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲ. ಈ ರೀತಿಯ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಳ್ತಾರೆ ಅಬ್ದುಲ್ ರಹೀಂ ಅವರು. ಈ ವಿಷಯ ಮನೆಯವ್ರಿಗೆ ಗೊತ್ತಾಗುತ್ತೆ. ಅವರು ಭಾರತದಲ್ಲಿದ್ದಾರೆ, ರಹೀಂ ಅವರು ಸೌದಿಯಲ್ಲಿದ್ದಾರೆ. ಅವ್ರನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು, ಏನ್ ನೆಕ್ಸ್ಟ್ ಸ್ಟೆಪ್ ಏನ್ ತಗೋಬೇಕು, ಇದೆಲ್ಲ ಗೊಂದಲಗಳು ಶುರು ಆಗುತ್ತೆ. ತಮ್ಮ ಮನೆಯ ಒಂದು ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಏನಿದೆ ಅದನ್ನೆಲ್ಲ ಸಾಲ್ವ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಸೌದಿ ಅರೇಬಿಯಾಗೆ ಕೆಲಸಕ್ಕೆ ಬಂದಂತಹ ಅಬ್ದುಲ್ ರಹೀಂ ಅವರು ಒಂದು ಅನ್ಎಕ್ಸ್ಪೆಕ್ಟೆಡ್ ಸರ್ಕಮ್ಸ್ಟಾನ್ಸಸ್ ನಲ್ಲಿ ಈ ರೀತಿಯ ಒಂದು ಕೊಲೆ ಪ್ರಕರಣದಲ್ಲಿ ಸಿಕ್ಕಾಕೊಂಡು ಜೈಲಿನಲ್ಲಿ ಇರ್ತಾರೆ. ಅವರಿಗೆ ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಅವರಿಗೆ ಅವರ ಮನೆ ಹತ್ರ ಮಾತಾಡೋದಕ್ಕೆ, ಅಂದ್ರೆ ಅವರ ಮನೆಯವರೊಂದಿಗೆ ಮಾತಾಡೋದಕ್ಕೆ ಒಂದು 15 ನಿಮಿಷಗಳ ಫೋನ್ ಕಾಲ್, ಇದೊಂದೇ ಅವರಿಗೆ ಇದ್ದಂತಹ ಮಾರ್ಗ. ಹೀಗೆ ಅಬ್ದುಲ್ ರಹೀಂ ಅವರು ಜೈಲಿನಲ್ಲಿ ತಮ್ಮ ಒಂದು ಜೀವನವನ್ನ ಕಳೀತಾ ಇರ್ತಾರೆ. 2011ರಲ್ಲಿ
ಕೋರ್ಟ್ ಅವರಿಗೆ ಮರಣದಂಡನೆಯನ್ನು ವಿಧಿಸುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಈ ಸೌದಿ ಅರೇಬಿಯಾದ ಅಥಾರಿಟೀಸ್ ಹಾಗೂ ಇಂಡಿಯನ್ ಎಂಬಸಿ, ಅಲ್ಲಿ ಇದ್ದಂತಹ ಮಲಯಾಳಿ ಆರ್ಗನೈಸೇಷನ್ಸ್, ಒಂದು 60 ಮಲಯಾಳಿ ಆರ್ಗನೈಸೇಷನ್ಸ್, ಇವರೆಲ್ಲ ಸೇರಿ ಆ ಕೇಸ್ನ ನಡೆಸ್ತಾ ಬರ್ತಾರ. ಈಗ ಅಬ್ದುಲ್ ರಹೀಂ ಅವ್ರನ್ನ ಈ ಕೇಸ್ನಲ್ಲಿ ಕಾಪಾಡ್ಬೇಕಂದ್ರೆ ಇರೋ ಒಂದೇ ಮಾರ್ಗ ಏನು ಅಂದ್ರೆ, ಈ ವಿಕ್ಟಿಮ್ನ ಮನೆಯವರು, ಅಂದ್ರೆ 17 ವರ್ಷದ ಹುಡುಗ ಅನಸ್ ಅಲ್ಶಾರಿ ಯಾರು ತೀರೋದ, ಅವರ ಮನೆಯವರು ಇವರಿಗೆ ಒಂದು ಕ್ಷಮೆಯನ್ನ ನೀಡಿ ಅವ್ರನ್ನ ಬಿಡುಗಡೆ ಮಾಡಬಹುದು. ಅಲ್ಲಿ ಸೌದಿ ಹಾಗೂ ಇತರ ಅರಬ್ ರಾಷ್ಟ್ರಗಳಲ್ಲಿ ಈ ಇಸ್ಲಾಮಿಕ್ ಲಾ ಶಾರಿ ಅದರ ಪ್ರಕಾರ ದಿಯಾ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಅದೇನು ಅಂದ್ರೆ, ಈಗ ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಅನ್ಇಂಟೆನ್ಷನಲ್ ಆಗಿ ಫಿಸಿಕಲ್ ಆಗಿ ಹಾರ್ಮ್ ಮಾಡೋದಾಗ್ಲಿ ಅಥವಾ ಪ್ರಾಪರ್ಟಿ ಡ್ಯಾಮೇಜ್ ಮಾಡೋದಾಗ್ಲಿ ಅಥವಾ ಕೊಲೆ ಆದ್ರೆ ಆ ವಿಕ್ಟಿಮ್ ಕಡೆಯವರು, ಅಂದ್ರೆ ಈ ತೊಂದರೆಗೆ ಒಳಗಾದಂತಹ ಮನೆಯವರು ಒಂದು ಕಂಪನ್ಸೇಷನ್ ನ ಪಡ್ಕೊಂಡು ಆ ಕ್ರೈಮ್ ಮಾಡಿದಂತಹ ವ್ಯಕ್ತಿಯನ್ನ ಮನ್ನಿಸಬಹುದು. ಇದಕ್ಕೆ ಅವರು ದಿಯಾ ಅಥವಾ ಬ್ಲಡ್ ಮನಿ ಅಂತ ಕರೀತಾರ. ಈ ರೀತಿ ಹಣವನ್ನು ಪಡ್ಕೊಂಡು ಅಬ್ದುಲ್ ರಹೀಮನ್ನ ಕಾಪಾಡೋದಕ್ಕೆ ಪ್ರಯತ್ನವನ್ನ ಮಾಡಬಹುದಾಗಿತ್ತು. ಆದ್ರೆ ಈ ವಿಕ್ಟಿಮ್ನ ಮನೆಯವರು ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಹಲವು ಪ್ರಯತ್ನಗಳ ನಂತರ 2024ರಲ್ಲಿ ಆ ಮನೆಯವರು ಈ ದಿಯಾನ ತಗೊಂಡು ಅಬ್ದುಲ್ ರಹೀಮನ್ನ ಕ್ಷಮಿಸೋದಕ್ಕೆ ಒಪ್ಕೊಳ್ತಾರ. ಅವರು 15 ಮಿಲಿಯನ್ ಸೌದಿ ರಿಯಲ್ಸ್, ಅಂದ್ರೆ 1.5 ಕೋಟಿ ಸೌದಿ ರಿಯಲ್ಸ್, ಭಾರತದ ಮೊತ್ತದಲ್ಲಿ ಸುಮಾರು 35 ಕೋಟಿ ಅಷ್ಟು ಹಣವನ್ನ ಅವರು ಕಾಂಪೆನ್ಸೇಷನ್ ಆಗಿ ಕೇಳ್ತಾರ. ಈ ದಿಯಾ ಅಥವಾ ಬ್ಲಡ್ ಮನಿ ಏನಿದೆ, ಇದು ಕೆಲವು ಇಸ್ಲಾಂ ರಾಷ್ಟ್ರಗಳಲ್ಲಿ ಲೀಗಲ್ ಆಗಿದೆ. ಉದಾಹರಣೆಗೆ ಸೌದಿ ಅರೇಬಿಯಾ, ಇರಾನ್, ಪಾಕಿಸ್ತಾನ್, UAE, ಇಲ್ಲೆಲ್ಲ ಇದು ಲೀಗಲ್. ಈ ರೀತಿಯ ಒಂದು ಲೀಗಲ್ ಪ್ರೊಸೀಡಿಂಗ್ ನ ಮಾಡುವ ಮೂಲಕ ಅಬ್ದುಲ್ ರಹೀಮನ್ನ ಕಾಪಾಡಬಹುದು. ಆದ್ರೆ ಇಷ್ಟು ದೊಡ್ಡ ಮೊತ್ತ, ಸುಮಾರು 35 ಕೋಟಿ, ಇದನ್ನ ಹೇಗೆ ಸಂಗ್ರಹಿಸೋದು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಇವರು ಮೊದಲೇ ಬಡತನದಲ್ಲಿದ್ದವರು. ಆ ಬಡತನದಿಂದ ತಪ್ಪಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಸೌದಿಗೆ ಬಂದ್ರು. ಅಲ್ಲಿ ಈ ರೀತಿಯ ಒಂದು ಸಮಸ್ಯೆಯಲ್ಲಿ ಅವರು ಸಿಕ್ಕಾಕೊಂಡು ಈಗ 35 ಕೋಟಿ ಕೊಟ್ರೇನೆ ನಾವು ಇವ್ರನ್ನ ಮನ್ನಿಸುತ್ತೀವಿ, ಅಂದ್ರೆ ಮನ್ನಿಸಿ ಬಿಡ್ತೀವಿ ಅನ್ನೋ ಒಂದು ಸಿಚುವೇಶನ್ ನಲ್ಲಿ ಅಬ್ದುಲ್ ರಹೀಂ ಮತ್ತು ಕುಟುಂಬದವರು ಇದ್ದಾರೆ. ಆಗ ಜುಲೈ 2, 2024ರಂದು ಕೋರ್ಟ್ ಇವರ ಮರಣದಂಡನೆ ಏನಿದೆ ಅದನ್ನ ರಿವೋಕ್ ಮಾಡುತ್ತೆ. ಆದ್ರೆ ಅವರ ಒಂದು ಜೈಲು ಶಿಕ್ಷೆ ಏನಿದೆ ಅದು ಮುಂದುವರಿಸಬೇಕಾಗುತ್ತೆ. ಅಂದ್ರೆ 20 ವರ್ಷಗಳ ಜೈಲು ಶಿಕ್ಷೆ ಆಗ್ಲೇ ಅವರು ಒಂದು 18 ವರ್ಷವನ್ನ ಕಳೆದಿರ್ತಾರ. ಅಂದ್ರೆ 2006ರಲ್ಲಿ ಅವರು ಅರೆಸ್ಟ್ ಆಗಿದ್ದು. ಈಗ ಈ ವಿಷಯ ಅಂದ್ರೆ, ಈ ರೀತಿ ಕೇರಳಕ್ಕೆ ಸೇರಿದಂತಹ ಒಬ್ಬ ವ್ಯಕ್ತಿ ಸೌದಿಯಲ್ಲಿ ಒಂದು ಕೊಲೆ ಪ್ರಕರಣದಲ್ಲಿ ಸಿಕ್ಕಾಕೊಂಡು ಇಂಟೆನ್ಷನಲ್ ಆಗಿ ಮಾಡದೇ ಇರುವಂತಹ ಒಂದು ತಪ್ಪಿಗೆ ಅವನು ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾನೆ. ಅವನ್ನ ಬಿಡಿಸ್ಬೇಕಂದ್ರೆ ಈ ರೀತಿ 35 ಕೋಟಿ ಬೇಕು. ಈ ವಿಷಯ ನಿಧಾನವಾಗಿ ಹೊರಗಡೆ ಗೊತ್ತಾದಾಗ ಅಲ್ಲಿದ್ದಂತಹ ಮಲಯಾಳಂ ಸಂಘಟನೆಗಳ ಮೂಲಕ ಹಾಗೂ ಬೇರೆ ಇತರ ಸಾಮಾಜಿಕ ಕಳಕಳಿ ಉಳ್ಳವರು ಇವರೆಲ್ಲ ಸೇರಿ ಅಬ್ದುಲ್ ರಹೀಮನ್ನ ಕಾಪಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಸೇವ್ ಅಬ್ದುಲ್ ರಹೀಂ ಎಂಬ ಒಂದು ಕ್ಯಾಂಪೇನ್ ಅನ್ನ ಅವರು ಶುರು ಮಾಡ್ತಾರ. ಇದು ಜಗತ್ತಿನಾದ್ಯಂತ ಇದ್ದಂತಹ ಮಲಯಾಳಿಗಳಿಗೆ ವಿಷಯ ಗೊತ್ತಾದಾಗ ಅವರು ಅಬ್ದುಲ್ ರಹೀಂಗೆ ಸಹಾಯ ಮಾಡಬೇಕು ಅಂತ ತಮ್ಮ ಕೈಲಾದಂತಹ ಹಣವನ್ನೆಲ್ಲ ನೀಡೋದಕ್ಕೆ ಶುರು ಮಾಡ್ತಾರೆ. ಕೇರಳದಲ್ಲಿಯೂ ಸಹ ಕೆಲವೊಂದು ಆರ್ಗನೈಸೇಷನ್ಸ್ ಇವರೆಲ್ಲ ಒಂದು ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಅಬ್ದುಲ್ ರಹೀಂಗಾಗಿ ಕೇರಳದ ಕೋಳಿಕೋಡು ಹಾಗೂ ಮಲಪುರಂ ಇಲ್ಲೆಲ್ಲ ಮಸೀದಿಗಳಲ್ಲಿ ಸ್ಪೆಷಲ್ ಪ್ರೇಯರ್ಸ್ ನ ಆಫರ್ ಮಾಡಲಾಗುತ್ತೆ. ಅದೇ ರೀತಿ ಆ ಫ್ರೈಡೆ ನಮಾಜ್ಗೆ ಬರೋರ ಹತ್ರ ಎಲ್ಲ ಈ ರೀತಿಯ ಸಮಸ್ಯೆಯನ್ನು ವಿವರಿಸಿ ಅವ್ರ ಹತ್ರ ಫಂಡ್ಸ್ ನೆಲ್ಲ ಕಲೆಕ್ಟ್ ಮಾಡಲಾಗುತ್ತೆ. ಅಲ್ಲಿ ದಿನಗೂಲಿ ಮಾಡುವಂತಹ ಕೂಲಿ ಕಾರ್ಮಿಕರು ಸಹ ತಮ್ಮ ಒಂದು ದಿನದ ಸಂಬಳವನ್ನ ಅಬ್ದುಲ್ ರಹೀಂಗಾಗಿ ನೀಡಿದ್ರು ಅಂತ ಹೇಳಲಾಗ್ತಾ ಇದೆ. ಈ ರೀತಿ ವಿಶ್ವದಾದ್ಯಂತ ಇದ್ದಂತಹ ಮಲಯಾಳಿಗಳೆಲ್ಲ ಒಗ್ಗಟ್ಟಾಗಿ ಹಣವನ್ನು ನೀಡುವ ಮೂಲಕ ಈ ಒಂದು ಅಮೌಂಟ್ ಅದನ್ನ ಒಂದು ಆಪ್ ಮಾಡಿದ್ರು. ಆ ಆಪ್ ನ ಮೂಲಕ ಅದನ್ನ ಕಲೆಕ್ಟ್ ಮಾಡಲಾಯಿತು. ಆ ರೀತಿ ಸುಮಾರು 47 ಕೋಟಿಯಷ್ಟು ಹಣವನ್ನ ಸಂಗ್ರಹ ಮಾಡಲಾಯಿತು. ಮೇ 20, 2026 ಆ ದಿನ ಅಬ್ದುಲ್ ರಹೀಂ ಅವರ 20 ವರ್ಷಗಳ
ಜೈಲು ಶಿಕ್ಷೆ ಏನಿದೆ ಅದು ಮುಗಿಯಿತು. ಆದ್ದರಿಂದ ಅವರನ್ನ ಬಿಡುಗಡೆ ಮಾಡಲಾಯಿತು. ಅದೇ ರೀತಿ ಈ ಬ್ಲಡ್ ಮನಿ ಏನಿದೆ ಅದನ್ನು ಸಹ ನೀಡಿ ಆ ಕಂಪನ್ಸೇಷನ್ ನ ಆ ವಿಕ್ಟಿಮ್ ಮನೆಯವರಿಗೆ ಕೊಡುವುದರ ಮೂಲಕ ಅಬ್ದುಲ್ ರಹೀಂ ಅನ್ನ ಬಿಡುಗಡೆ ಮಾಡಲಾಗುತ್ತೆ. ಅವರು ಕಳೆದ ಗುರುವಾರ ಅಂದ್ರೆ ಅವತ್ತು ಬಕ್ರೀದ್ ಇತ್ತು, ಆ ದಿನ ಸೌದಿ ರಿಯಾದಿಂದ ಕೇರಳದ ಕೋಳಿಕೋಡಿ ಏರ್ಪೋರ್ಟ್ಗೆ ಬಂದರು. ಅದು ಒಂದು ಎಮೋಷನಲ್ ಮೂಮೆಂಟ್. 20 ವರ್ಷಗಳ ನಂತರ ಅಬ್ದುಲ್ ರಹೀಂ ಅವರು ತಮ್ಮ ಕುಟುಂಬವನ್ನ ನೋಡ್ತಾ ಇದ್ದಾರೆ. ಇವರು ಸೌದಿಗೆ ಹೋದಾಗ ಅವರಿಗೆ ವಯಸ್ಸು 26. ಆಗತಾನೆ ಒಂದು ಹೆಣ್ಮಗು ಜನಿಸಿರುತ್ತೆ. ಇವರು ಸೌದಿಗೆ ಹೋದ ನಂತರ ಅವರಿಗೆ ಒಂದು ಗಂಡು ಮಗು ಕೂಡ ಜನಿಸುತ್ತೆ. ಆ ಮಗುವನ್ನು ಫಸ್ಟ್ ಟೈಮ್ ಅವ್ರು ನೋಡ್ತಾ ಇದ್ದಾರೆ. ಇವಾಗ ಅವನು ಯುವಕನಾಗಿದ್ದಾನೆ. ಅವರು ಏರ್ಪೋರ್ಟ್ ಅಲ್ಲಿ ಪ್ರೆಸ್ ಅವ್ರ ಹತ್ರ ಏನ್ ಹೇಳಿದ್ರು ಅಂದ್ರೆ, ನಾನು ಜೀವಂತವಾಗಿ ಹೊರಗಡೆ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಈ ಒಂದು ಕ್ಷಣ ಏನಿದೆ ಇದೊಂದಕ್ಕೋಸ್ಕರ ನಾನು ಇಷ್ಟು ದಿನ ಕಾಯ್ತಾ ಇದ್ದೆ. ಇದಕ್ಕಾಗಿ ನನಗೆ ಸಹಾಯ ಮಾಡಿದಂತಹ, ಅಂದ್ರೆ ನನಗಾಗಿ ಪ್ರಾರ್ಥನೆ ಮಾಡಿದಂತಹ, ನನಗಾಗಿ ಹಣದ ನೆರವನ್ನು ಮಾಡಿದಂತಹ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳಿ ಇದನ್ನ ಮುಗ್ಸಕ್ಕಾಗೋದಿಲ್ಲ ಅನ್ನೋ ರೀತಿಯಲ್ಲಿ ಅವರು ಎಮೋಷನಲ್ ಆಗಿ ಮಾತಾಡ್ತಾರ. ಇದರಲ್ಲಿ ಅವರ ಮಡದಿಯಾದಂತಹ ಝೈನಬ್ ಅವರನ್ನು ಸಹ ನಾವು ನೆನ್ಸ್ಕೊಬೇಕಾಗುತ್ತೆ. ಯಾಕಂದ್ರೆ ಇವರು ಸೌದಿಗೆ ಹೋಗಿ ಅಲ್ಲಿ ಈ ರೀತಿಯ ಜೈಲು ವಾಸವನ್ನು ಮಾಡ್ತಾ ಇರ್ಬೇಕಾದ್ರೆ ಕೇರಳದಲ್ಲಿ ಆ ಇಡೀ ಕುಟುಂಬದ ಹೊಣೆಯನ್ನು ಹೊತ್ಕೊಂಡವರು ಅವರ ಮಡದಿಯಾದಂತಹ ಝೈನಬ್ ಅವರು. 2 ಚಿಕ್ಕ ಮಕ್ಕಳಿದ್ದಾರೆ, ಮನೆಯಲ್ಲಿ ಹಿರಿಯರಿದ್ದಾರೆ. ಒಂದ್ ಕಡೆ ಆ ಮನೆಯ ಖರ್ಚಿಗೆ ಬೇಕಾಗುವಂತಹ ಹಣ, ಅದೇ ರೀತಿ ಈ ಕೇಸ್ನ ನಡೆಸೋದಕ್ಕೆ ಕೋರ್ಟ್ಗೆ, ಲಾಯರ್ಸ್ಗೆ, ಇವರಿಗೆ ನೀಡಬೇಕಾದಂತಹ ಫೀಸ್, ಈ ರೀತಿ ತುಂಬಾ ಒಂದು ಆರ್ಥಿಕ ಸಮಸ್ಯೆಗಳಿದ್ದಾಗ ಆ ಕುಟುಂಬವನ್ನು ಅವರು ನಡ್ಸ್ಕೊಂಡ್ ಬಂದ್ರು. ಅದೇ ರೀತಿ ಅಬ್ದುಲ್ ರಹೀಂ ಅವರ ತಾಯಿ ಫಾತಿಮಾ ಅಂತ, ಅವರು ಏನ್ ಹೇಳ್ತಾರಂದ್ರೆ, ಜೀವನದಲ್ಲಿ ಇನ್ನೊಂದ್ಸರಿ ಮಗನನ್ನ ನೋಡ್ಬೇಕು ಅನ್ನೋದು ಒಂದೇ ನನ್ನ ಒಂದು ಆಸೆ ಆಗಿತ್ತು. ಅದು ಅಲ್ಲಾಹನ ಒಂದು ದಯೆಯಿಂದ ನೆರವೇರಿದೆ ಅಂತ ಅವ್ರು ಹೇಳ್ತಾರ. ಅವರ ತಂದೆ ಮೊಹಮ್ಮದ್ ಕುಟ್ಟಿ ಅಂತ, ಇವರು ಸೌದಿ ಅರೇಬಿಯಾದಲ್ಲಿ ಜೈಲಲ್ಲಿ ಇದ್ದಾಗ ಇಲ್ಲಿ ಕೇರಳದಲ್ಲಿ ಅವರು ತೀರ್ಕೊಂಡ್ರು. ಅವರ ತಮ್ಮ ಒಬ್ರು ಇದಾರ. ಹೀಗೆ ಕೆಲಸಕ್ಕಂತ ಸೌದಿ ಅರೇಬಿಯಾಗೆ ಹೋದಂತಹ ಅಬ್ದುಲ್ ರಹೀಂ ಅವರು ಅಲ್ಲಿ 20 ವರ್ಷಗಳ ಜೈಲು ವಾಸವನ್ನು ಅನುಭವಿಸಿ ಈ ಜನರ ಒಂದು ಮಾನವೀಯತೆಯಿಂದ ಅವರು ಇವತ್ತು ಬಿಡುಗಡೆಯಾಗಿ ಮತ್ತೆ ತಮ್ಮ ತಾಯ್ನಾಡಿಗೆ ಬಂದಿದ್ದಾರೆ. ಅವ್ರಿಗಿರುವಂತಹ ಆಸೆ ಈಗ ಏನು ಅಂದ್ರೆ, ನಾನು ಇನ್ಮೇಲಾದ್ರೂ ತಮ್ಮ ಕುಟುಂಬದೊಂದಿಗೆ ಒಂದು ನೆಮ್ಮದಿಯಾದ ಜೀವನ ನಡೆಸಬೇಕು ಅನ್ನೋದು. ಈ ಒಂದು ಪ್ರಕರಣದಲ್ಲಿ ಅಬ್ದುಲ್ ರಹೀಂನ ಬಿಡುಗಡೆಗಾಗಿ ಕೆಲಸ ಮಾಡಿದ ಎಲ್ಲರನ್ನೂ ನಾವು ಇಲ್ಲಿ ನೆನೆಸ್ಕೊಬೇಕಾಗುತ್ತೆ. ಅದರಲ್ಲಿ ಮೊದಲನೇದಾಗಿ ಅಲ್ಲಿ ಇದ್ದಂತಹ ಇಂಡಿಯನ್ ಎಂಬಸಿ, ಅದೇ ರೀತಿ ಸೌದಿ ಅಥಾರಿಟೀಸ್, ಅವರಿಗೆ ಸೇರಿದಂತಹ ಈ ಲಾಯರ್ಸ್ ಇವರೆಲ್ಲ, ಅದೇ ರೀತಿ ಅಲ್ಲಿದ್ದಂತಹ ಮಲಯಾಳಿ ಆರ್ಗನೈಸೇಷನ್ಸ್, ಮಲಯಾಳಿ ಕಮ್ಯುನಿಟಿ, ಸುಮಾರು 60 ಮಲಯಾಳಿ ಆರ್ಗನೈಸೇಷನ್ಸ್ ಅಬ್ದುಲ್ ರಹೀಂ ಆ ಕೇಸ್ನಲ್ಲಿ ಕೆಲಸ ಮಾಡಿ ಅವರಿಗೆ ನೆರವಾಗಿದ್ದಾರೆ. ಅದೇ ರೀತಿ ವಿಶ್ವದಾದ್ಯಂತ ಇರುವಂತಹ ಮಲಯಾಳಿಗಳು ಅವರು ತಮ್ಮ ಕೈಲಾದಂತಹ ಹಣವನ್ನ ನೀಡಿ ಅಬ್ದುಲ್ ರಹೀಂನನ್ನ ಬಿಡಿಸೋದಕ್ಕೆ ಸಹಾಯ ಮಾಡಿದ್ರು. ಇದರ ಬಗ್ಗೆ ಈ ಫಂಡ್ ರೈಸಿಂಗ್ ನಲ್ಲಿ ಪ್ರಮುಖ ಪಾತ್ರ ವಹಿಸಿದಂತ ಕೇರಳದ ಬಿಸ್ನೆಸ್ ಮ್ಯಾನ್ ಬಾಬಿ ಚೆಮ್ಮನೂರ್ ಅವ್ರು ಏನ್ ಹೇಳ್ತಾರಂದ್ರೆ, ಒಬ್ಬ ಸಾಧಾರಣ ವ್ಯಕ್ತಿಯನ್ನ ಬಿಡುಗಡೆ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ವಿಶ್ವದಾದ್ಯಂತ ಇದ್ದಂತಹ ಮಲಯಾಳಿಗಳೆಲ್ಲ ಹಣವನ್ನು ನೀಡಿ ನೆರವು ನೀಡಿದ್ರು. ಇದು ಬರೀ ಹಣ ಅಲ್ಲ, ಅದು ಒಂದು ಮಾನವೀಯತೆಯನ್ನ ತೋರಿಸುತ್ತೆ ಅಂತ ಅವರು ಹೇಳಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದಂತ ವಿಷಯ ಏನಂದ್ರೆ ಇದೆ, ಅಂದ್ರೆ ಈ ಮನುಷ್ಯತ್ವ, ಮಾನವೀಯತೆ, ಹ್ಯುಮ್ಯಾನಿಟಿ ಅನ್ನೋದು, ಜಾತಿ, ಧರ್ಮ, ಭಾಷೆ ಇದೆಲ್ಲವನ್ನು ಮೀರಿ ಅಬ್ದುಲ್ ರಹೀಂ ಅನ್ನ ಕಾಪಾಡಿದ್ದು ಮನುಷ್ಯನಲ್ಲಿರುವಂತಹ ಈ ಮಾನವೀಯತೆ ಅನ್ನೋದು. ಇದರಲ್ಲಿ ನಾವು ಗಮನಿಸಬೇಕಾದಂತಹ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದ್ರೆ, ಇದು ಬರೀ ಅಬ್ದುಲ್ ರಹೀಂ ಅವರ ಕಥೆ ಅಲ್ಲ. ಭಾರತದಿಂದ ಈ ಬಡತನದಲ್ಲಿ ಬಳಲುತ್ತಿರುವಂತಹ ತಮ್ಮ ಕುಟುಂಬವನ್ನು ಕಾಪಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಹೊರದೇಶಗಳಿಗೆ ಹೋಗುವಂತಹ ಕಾರ್ಮಿಕರು, ಅವರಿಗೆ ಅಲ್ಲಿ ಸರಿಯಾದ ಒಂದು ಕಾನೂನು ಭದ್ರತೆ ಹಾಗೂ ಅಲ್ಲಿರುವಂತಹ ನಮ್ಮ ರಾಯಭಾರಿ ಕಚೇರಿಗಳು, ಇಂಡಿಯನ್ ಎಂಬಸಿ ಏನಿದೆ, ಅವರ ಒಂದು ನಡವಳಿಕೆಗಳು ಇದೆಲ್ಲವನ್ನ ಬಲಪಡಿಸಬೇಕು ಅನ್ನೋದು. ಆದ್ದರಿಂದ ಈ ಅಬ್ದುಲ್ ರಹೀಂ ಅವರ ಪ್ರಕರಣದಲ್ಲಿ ನಾವು ಇದನ್ನೆಲ್ಲ ಕಲ್ತ್ಕೊಂಡು ನೆಕ್ಸ್ಟ್ ಅದನ್ನ ಇಂಪ್ಲಿಮೆಂಟ್ ಮಾಡಿ ಮುಂದೆ ಈ ರೀತಿಯ ಸಮಸ್ಯೆಗಳು ಆಗ್ಬಾರ್ದು ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ನಾನು ಮೊದಲೇ ಹೇಳಿದಾಗೆ ಈ ಪ್ರಕರಣದಲ್ಲಿ ಎದ್ದು ಕಾಣುವಂತಹ ಒಂದು ವಿಷಯ ಏನಂದ್ರೆ ಮಾನವೀಯತೆ. ಆ ಮಾನವೀಯತೆನೇ ಅಬ್ದುಲ್ ರಹೀಂ ಅನ್ನ ಕಾಪಾಡಿದೆ. ಅವರಿಗೆ ಮುಂದಿನ ಜೀವನ ಸುಖಮಯವಾಗಿರ್ಲಿ ಅಂತ ಹೇಳ್ತಾ, ಮಾನವೀಯತೆ ಅನ್ನೋದು ಯಾವಾಗ್ಲೂ ಈ ಭೂಮಿ ಮೇಲೆ ಇರ್ಲಿ ಅಂತ ಆಶಿಸ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನಮ್ಮ ಮುಂದಿನ ವಿಡಿಯೋಗಳಲ್ಲಿ ನಾವು ಇನ್ನೂ ಹಲವಾರು ವಿಷಯಗಳ ಬಗ್ಗೆ ಮಾತಾಡೋಣ. ಅಲ್ಲಿಯವರೆಗೂ ನಮಸ್ಕಾರ.